ನಮಸ್ತೆ ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ನೋಡ್ರಿ ಅಂತ ಕೇಳ್ಕೊಳ್ತೀನಿ. ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡ್ದಿರನೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ಏನೇನು ಉಪಯೋಗ ಅನ್ನೋದು ತಿಳಿಸಿದ್ದೀನಿ ಈಗಾಗಲೇ ಎಲ್ಲ ವಿಡಿಯೋದಲ್ಲೂ. ನಿಮಗೂ ಕೂಡ ಅದು ಏನು ಮೆಸೇಜು ನಿಮಗೆ ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳೋದು. ಏನಕ್ಕೆ ಅಂದರೆ ನಿಮಗೆ ಈ ವಿಡಿಯೋದಲ್ಲಿ ಏನು ಮೆಸೇಜಸ್ಸು ಕನೆಕ್ಟ್ ಆಗುತ್ತೆ ಅದನ್ನು ನೀವು ಮೆಸೇಜು ಮಾಡಿ ಕಮೆಂಟ್ ಮಾಡಿ ಅಂತ ಹೇಳೋದು. ನಿಮಗೇನು ಉತ್ತರ ಸಿಕ್ಕಿದೆ ಅಂತ. ಈಗ ಗಣಪಂದು ರೀಡಿಂಗ್ ಮಾಡ್ತೀನಿ. ಶತ್ರುಗಳು ಅವರ ಒಂದು ಉದ್ದೇಶ, ಮುಂದಿನ ಸಂಚು ಏನಿದೆ ಅದನ್ನು ಗಣಪನ್ನ ಕೇಳೋಣ. ವಿಘ್ನೇಶ್ವರ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ದೇವ ಶಿವಸೂರ್ಯ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ದೇವ ಸರ್ವಕಾರ್ಯೇಷು ಸರ್ವದಾ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೋಡೋಣ, ಹಾಗೇನೆ ಜೋಡಿಸೋಕೆ ಮುಂಚೆನೆ ಹಾಗೆ ನೋಡ್ಕೊಂಡು ಹೇಳಬೇಕು ಅನ್ನಿಸ್ತಿದೆ ಏನು ಕೊಟ್ಟಿದ್ದಾರೆ ಗಣಪ ಅಂತ. ಗಣಪನ್ನ ಕೆಲವರು ಅದು ಯಾರು ಅಂತ ಗೊತ್ತಿಲ್ಲ. ಇಲ್ಲಿ ಬಂದಿರೋ ಮೆಸೇಜುಗಳು ನಾನು ತಿಳಿಸ್ತೀನಿ. ಒಂದು ಕಡೆ ಗಣಪನ್ನ ಬಂದಿ ಮಾಡ್ದಂಗೆ, ಅಂದರೆ ಆ ಗಣಪನಿಗೆ ಕತ್ತಲು ತುಂಬಿರೋ ಥರ ಕಾಣಿಸ್ತಿದೆ. ಮತ್ತು ಗಣಪನಿಗೂ ಆದಿಶಕ್ತಿಗೂ ಕತ್ತಲು ತುಂಬಿಸಿ ಆ ಒಂದು ಕೆಟ್ಟ ಶಕ್ತಿಗಳು ಆ ವಾಮಾಚಾರದಿಂದ ದೇವ್ರನ್ನ ಒಂದು ಕೆಟ್ಟ ಒಂದು ಗಲೀಜು ಅಂತ ಅನ್ಬೋದು. ಅದನ್ನು ನಾನು ಹೇಳಲಿಕ್ಕೆ ಇಷ್ಟ ಆಗ್ತಿಲ್ಲ. ತುಂಬ ಕೆಟ್ಟ ಗಲೀಜುಗಳ ಕೈಗಳಿಂದ ಕೆಟ್ಟ ಶಕ್ತಿಗಳು ಆದಿಶಕ್ತಿಗೆ ಮುಖಕ್ಕೆ ದೇಹಕ್ಕೆಲ್ಲ ಬಳಿತಾ ಇದ್ದಾರೆ. ಗಣಪನಿಗೇನು ಮತ್ತು ಗಣಪ ಬಿಡಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಮತ್ತು ಆ ಆದಿಶಕ್ತಿಗೆ ಆಶೀರ್ವಾದ ಸಿಕ್ಕಬಾರ್ದು ಅನ್ನೋದಕ್ಕೆ ಶತ್ರುಗಳ ಸಂಚು ಕಾರಣದಿಂದ ದೇವಿಗೆ ಆ ರೀತಿ ಕೆಟ್ಟ ಒಂದು ಏನೋ ಒಂದು ಕೆಟ್ಟದು ಒಂಥರ ಲಿಕ್ವಿಡ್ ಥರ ಇದೆ. ಅದು ಬೇಜಾರಾಗತ್ತೆ, ಅದನ್ನು ನೋಡಿನೇ ಬೇಜಾರಾಗ್ತಿದೆ. ಆ ರೀತಿ ಯಾರಿಗೂ ಆಶೀರ್ವಾದ ಮಾಡಬಾರ್ದು, ಕಾಪಾಡಬಾರ್ದು ಅನ್ನೋದಕ್ಕೆ ಅಮ್ಮನಿಗೆ ಅಷ್ಟು ಶಿಕ್ಷೆ ಕೊಡ್ತಾ ಇದ್ದಾರೆ. ಆದರೂ ಗಣಪ, ನಾನು ನೋಡ್ತಾ ಇದ್ದೀನಿ, ನನಗಿಷ್ಟು ಹಿಂಸೆ ಕೊಟ್ಟರು ನನ್ನ ಮಕ್ಕಳನ್ನ ನಾನು ಕಾಪಾಡೋದಕ್ಕೆ ನನಗೆ ಗೊತ್ತು, ನಾನಿದ್ದೀನಿ, ಧೈರ್ಯವಾಗಿರು ಅಂತ ಹೇಳ್ತಾ ಇದ್ದಾರೆ. ಮತ್ತು ಏಂಜಲ್ಸ್ ಕೂಡ ಆಶೀರ್ವಾದ ಮಾಡ್ತಾರೆ. ದೇವರುಗಳನ್ನ ನಂಬದ ಮೇಲೆ ಖಂಡಿತವಾಗ್ಲೂ ಯಾವ ರೀತಿ ಆದ್ರೂ ಅದನ್ನು ಆ ಪರಿಸ್ಥಿತಿಗಳನ್ನ ನಿಭಾಯಿಸೋಷ್ಟು ಶಕ್ತಿ, ಬುದ್ಧಿವಂತಿಕೆ ಎಲ್ಲ ಕೊಡ್ತಾರೆ. ಆಗಲೇ ಹೇಳ್ದಂಗೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ಗಣಪನ ಆಶೀರ್ವಾದ ಇದೆ. ಅಭಯ ಹಸ್ತ ಕೊಟ್ಟಿದ್ದಾರೆ.
ಮನೆಯಲ್ಲಾಗಲಿ ಗಣಪನ ದೇವಸ್ಥಾನದಲ್ಲಾಗಲಿ ಬೂಂದಿನ ಪ್ರಸಾದ ನೈವೇದ್ಯಕ್ಕೆ ಮನೆಯಲ್ಲಾಗಲಿ ದೇವಸ್ಥಾನದಲ್ಲಾಗಲಿ ಗಣಪನಿಗೆ ಕೊಡಿ ಮತ್ತು ಅದರಿಂದ ಭಕ್ತರಿಗೆ ಹಂಚಿ ಬೂಂದಿ ಮತ್ತು ಬೂಂದಿಯಿಂದ ಲಡ್ಡು ಅವುಗಳನ್ನು ಮಾಡಿ ಹಂಚಿ, ಸಾಧ್ಯ ಆದರೆ ಸ್ವತಃ ನಿಮ್ಮ ಕೈಗಳಿಂದನೇ ಹಂಚೋದ್ರಿಂದ ಪ್ರಸಾದ ದೇವ್ರಿಗೆ ನೈವೇದ್ಯ ಇಟ್ಟು ಅದನ್ನು ಹಂಚೋದ್ರಿಂದ ಅದಿನ್ನೂ ತುಂಬ ಒಳ್ಳೆಯದಾಗತ್ತೆ. ಏಕೆಂದರೆ ಗಣಪನ ನಾವು ನಮ್ಮ ಕೈಯಾರೆ ನಾವು ಏನು ಮಾಡ್ತೀವೋ ಅದು ಗಣಪನಿಗೆ ಅಂತಲ್ಲ, ಪ್ರತಿಯೊಂದು ದೇವರುಗಳಿಗೂ ಅಷ್ಟೇ, ನಾವು ನಮ್ಮ ಕೈಗಳಿಂದ ನಾವೇನು ಮಾಡ್ತೀವಿ ಅದನ್ನು ನಮಗೆ ಹೆಚ್ಚು ಫಲ ನಮಗೆ ಕೊಡ್ತಾರೆ ಅಂತ. ಸಮಯ ಇಲ್ಲದೆ ಇರೋರು ಏನೂ ಮಾಡೋಕ್ಕಾಗಲ್ಲ. ಅಂಗಡಿಯಲ್ಲಿ ಸಿಹಿ ತಿಂಡಿ ಅಂದರೆ ಸ್ವೀಟ್ ಅಂಗಡಿಗಳಲ್ಲಿ ತಗೊಂಡು ನೀವು ದೇವ್ರಿಗೆ ನೈವೇದ್ಯ ಕೊಟ್ಟು ಮತ್ತು ಬರೋಂಥ ಭಕ್ತರಿಗೆ ಹಂಚೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಸಾಧ್ಯ ಆದರೆ ಗಣಪನಿಗೆ ತಾವರೆ ಹೂವು, ಎಕ್ಕದ ಹೂವಿಂದ ಹಾರ ಮಾಡಿ ಗಣಪನಿಗೆ ಅರ್ಪಣೆ ಮಾಡಿ ಮತ್ತು ಒಂದು ಪೂಜೆ ಮಾಡಿಸಿ, ಸಾಧ್ಯ ಆದರೆ ಇನ್ನೂ ನಿಮ್ಮ ಮನೆಗಳಲ್ಲಿ ಒಂದು ಸಣ್ಣದಾಗಿ ಗಣಹೋಮ, ಗ್ರ್ಯಾಂಡಾಗಂತಿಲ್ಲ, ಸಿಂಪಲಾಗಿ ಮಾಡಿಕೊಂಡ್ರೂ ನಡೆಯುತ್ತೆ. ಗಣಪನ ಹೋಮ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ನಾನಿದ್ದೀನಿ, ಪ್ರತಿಯೊಂದು ನೋಡ್ಕೋತೀನಿ ಅಂತ ಹೇಳ್ತಾ ಇದೆ. ಸಂಕಷ್ಟ ಚತುರ್ಥಿ ಯಾರಾದರೂ ಮಾಡಬೇಕು ಅಂದ್ಕೊಂಡಿರೋರು ದಯವಿಟ್ಟು ಮಾಡಿ. ನನ್ನ 2 ಕೈಗಳಲ್ಲಿ ಕೂರಿಸ್ಕೊಂಡು ನಾನು ನಿನ್ನನ್ನು ಕಾಪಾಡ್ಕೊಳ್ತೀನಿ. ಯಾರು ಎಷ್ಟೇ ಜನ ನಿನಗೆ ನರಕ, ಅವಮಾನ, ನೋವು, ಹಿಂಸೆ ಏನೇನು ಕೊಟ್ಟರು ನಾನು ನಿನ್ನನ್ನು ನನ್ನ ಕೈಯಲ್ಲಿ ಇಟ್ಕೊಂಡು ಕಾಪಾಡ್ದಂಗೆ ನೋಡ್ಕೊಳ್ತೀನಿ. ಚಿಂತೆ ಬೇಡ ಮಗು ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ನಿಮ್ಮ ರೂಪದಲ್ಲಿ, ನಿಮ್ಮ ಗುಣದಲ್ಲಿ ನನ್ನ ಒಂದು ಆಶೀರ್ವಾದ ಇದೆ. ನಾನು ಕಾಪಾಡ್ತೀನಿ, ನಾನು ಕೊಡುವ ಆಶೀರ್ವಾದ ಸ್ವೀಕರಿಸಿ ಅಂತ ಗಣಪ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಏನೆಲ್ಲ ಕತ್ತಲೆ ಇತ್ತು ಆ ಒಂದು ಕತ್ತಲೆಯಿಂದ ಬೆಳಕು ಕಡೆಗೆ ಕರ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗಣೇಶನ ಆಶೀರ್ವಾದ, ಬೆಂಬಲ ಇರೋದ್ರಿಂದ ಧೈರ್ಯವಾಗಿರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗೆ ನೋಡೋಣ, ನನಗೆ ಒಂದೇ ಸತಿ ಯಾಕೋ ಇವತ್ತು ಹಾಗೆ ಶಫಲ್ ಮಾಡ್ಕೊಂಡು ನೋಡಿಕೊಂಡು ಹೇಳೋಣ ಅಂತ ಮನಸ್ಸು ಕೊಟ್ಟಿದ್ದಾರೆ. ಅದರಿಂದ ಹಾಗೆ ನೋಡಿಕೊಂಡೇ ಮಾಡ್ತಾಯಿದ್ದೀನಿ. ನಾನು ಹಂಗೆ ಜೋಡಿಸ್ಬಿಟ್ಟು ಮಾಡ್ತಿದ್ದೆ, ಗೊತ್ತಿಲ್ಲ ಇವಾಗ ಆ ರೀತಿ ನನಗೆ ಮನಸ್ಸು ಕೊಟ್ಟಿರೋದ್ರಿಂದ ಆ ರೀತಿಯೇ ಮಾಡಬೇಕು ನಾನು. ಇಲ್ಲೂ ಅದೇ ಹೇಳ್ತಾ ಇದ್ದಾರೆ, ಬೆಳಕಿನ ಕಡೆ ಗಮನ ಕೊಡು, ನಾನು ಕೊಡ್ತಾ ಇರೋದನ್ನು ಆಶೀರ್ವಾದ ಸ್ವೀಕರಿಸು, ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ನಿಮ್ಮ ಕೀರ್ತಿ, ಯಶಸ್ಸು, ಕೆಲಸ ಕಾರ್ಯಗಳಲ್ಲಿ ಜಯ ಖಂಡಿತ ಸಿಗುತ್ತೆ. ನಾನೆಲ್ಲದಕ್ಕೂ ರೆಡಿಯಾಗಿ ನಿಂತಿದ್ದೀನಿ ನಿಮ್ಮನ್ನು ಕಾಪಾಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಏನು ಹೇಳಬೇಕಂತಿದ್ದೀರಾ ಗಣಪ? ಶತ್ರುಗಳಿಂದ ನಿಮ್ಮ ಮಕ್ಕಳನ್ನು ಕಾಪಾಡೋದು ಯಾವ ರೀತಿ ಉತ್ತರ ಕೊಡ್ತೀರಾ? ಯಾವ ರೀತಿ ನಿಮ್ಮ ಮಕ್ಕಳವರು ಎಚ್ಚರಿಕೆ ತಗೋಬೇಕು? ಸಂಚುಗಳು ಮಾಡ್ತಾನೆ ಇರ್ತಾರೆ, ಕೆಟ್ಟ ಪರಿಸ್ಥಿತಿಗಳು, ಪ್ರತಿಯೊಂದು ಕೆಟ್ಟದು ಅಂದರೆ ಏನೇನು ಸಂಬಂಧಪಟ್ಟಿದೆಯೋ ಅದರಿಂದ ಪರಿಸ್ಥಿತಿಗಳಿಂದ ನಿಭಾಯಿಸ್ಕೊಂಡು ಹೋಗೋಷ್ಟು ಬುದ್ಧಿವಂತಿಕೆ ನಿಮ್ಮ ಆಶೀರ್ವಾದದಿಂದ ಯಾವ ರೀತಿ ಎಚ್ಚರಿಕೆ ತಗೊಳ್ಳೋದಕ್ಕೆ ನೀವು ಸೂಚನೆ ಕೊಡ್ತೀರಾ?
ಇಲ್ಲಿ ಗಣಪ ಹೇಳ್ತಾ ಇರೋದು, ಹೇಳಿದ್ನಲ್ಲ, ನಾನಿದ್ದೀನಿ, ಪ್ರತಿಯೊಂದಕ್ಕೂ ನಾನು ನೋಡ್ಕೊಳ್ತೀನಿ, ನೀನು ಬೆಳಕಿನ ದಾರಿ ನಾನು ತೋರಿಸ್ತಾ ಇದ್ದೀನಿ, ಶತ್ರುಗಳ ಕಡೆ ನೀನು ಚಿಂತೆ ಬೇಡ, ಅವ್ರೇನು ಮಾಡ್ತಾರೆ, ಇವ್ರೇನಕ್ಕೆ ಇಲ್ಲಿ ಬಂದರು, ಇವ್ರೇನಕ್ಕೆ ಅಲ್ಲಿ ಮಾತಾಡ್ತಾ ಇರೋದು, ಪ್ರತಿಯೊಂದು ಅದರ ಕಡೆ ಗಮನ ಕೊಡದಿರ ನಾನು ಕೊಡ್ತಾ ಇರೋ ಗಮನನ ಅದರ ಕಡೆ ನೀನು ಪಾಲಿಸ್ಕೊಂಡು ಹೋಗು. ನಿನ್ನ ಜ್ಞಾನ ವೃದ್ಧಿ ಮಾಡಿಕೊಂಡು ನಿನ್ನ ಎಚ್ಚರಿಕೆಗಳೆಲ್ಲದಕ್ಕೂ ನಾನು ತೋರಿಸ್ತಾ ಇರ್ತೀನಿ. ಆಯಾ ಸಮಯಕ್ಕೆ ಯಾವ್ಯಾವ ಸಮಯಕ್ಕೆ ಯಾವ್ಯಾವ ರೀತಿ ನಾನು ಎಚ್ಚರಿಕೆಗಳು ತೋರಿಸ್ಬೇಕು ಅದನ್ನು ಹೇಳಿಸ್ತೀನಿ, ಮಾಡಿಸ್ತೀನಿ ಅಂತ ಗಣಪ ಹೇಳ್ತಾ ಇದ್ದಾರೆ. ಏನೇನು ಮಾಡ್ತಾ ಇದ್ದಾರೆ, ಎಷ್ಟೊಂದು ನಾನು ಕ್ಷಮಾಪಣೆ ಕೊಡ್ತಾ ಇದ್ದೀನೋ ಅದಷ್ಟು ಅವರು ತಿದ್ದುಕೊಳ್ಳಿ ಅಂತ ಕ್ಷಮಾಪಣೆ ಕೊಡ್ತಾ ಇದ್ದೀನಿ. ಇಷ್ಟೆಲ್ಲ ತೊಂದರೆಗಳು ಕೊಟ್ಟರು ನನ್ನ ಮಕ್ಕಳನ್ನ ನಾನೇನು ಕಾಪಾಡ್ಕೊಂಡು ಹೋಗ್ತಿದ್ದೀನಿ. ಅವರು ಕೂಡ ತಪ್ಪು ಮಾಡೋರು ಕೂಡ ನನ್ನ ಮಕ್ಕಳೇ, ಆದರೆ ಅವರು ತಿದ್ದುಕೊಳ್ಳಿ ಅಂತ ತುಂಬಾ ಕ್ಷಮಾಪಣೆ ಕೊಟ್ಕೊಂಡು ಹೋಗ್ತಾನೆ ಇದ್ದೀನಿ. ಆದರೆ ಅವ್ರು ತಿದ್ಕೋತಾ ಇಲ್ಲ. ಇಲ್ಲಿ ಹೇಳ್ತಾ ಇರೋದು ನಾನಲ್ಲ, ಗಣಪ ಹೇಳ್ತಾ ಇರೋದನ್ನು ನಾನು ಹೇಳ್ತಾ ಇರೋದು. ಇಲ್ಲಿ ಏನು ಹೇಳಿಸ್ತಾ ಇದ್ದಾರೆ ಅದನ್ನು ಹೇಳ್ತಾ ಇದ್ದೀನಿ. ಆಯ್ತಾ, ನಾನು ಯುದ್ಧಕ್ಕೆ ನಿಂತರೆ, ಬಿರುಗಾಳಿ ಬೀಸಿದ್ರೆ, ಕೆಟ್ಟ ಪರಿಸ್ಥಿತಿಗಳು, ಕೆಟ್ಟ ತೊಂದರೆಗಳಿಂದ ಮಾಡೋವ್ರಿಗೆ ಒಂದು ಕ್ಷಣ ಸಾಕು, ಅಲ್ಲೋಲ ಕಲ್ಲೋಲ ಮಾಡಾಕ್ಬಿಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಆದರೂ ತಿದ್ಕೋತಾ ಇಲ್ಲ. ನೀನು ಬಿಡು, ನಾನಿದ್ದೀನಿ, ಅವ್ರೇನೇನೇನು ತೊಂದರೆ ಮಾಡಿದ್ರು ನಾನು ನೋಡ್ಕೊಳಕ್ಕೆ ನಾನಿದ್ದೀನಿ ಅಂತ ಇಲ್ಲಿ ಗಣಪ ಹೇಳ್ತಾ ಇರೋದು. ಇಲ್ಲಿ ಸುಬ್ರಹ್ಮಣ್ಯ ಗಣಪ ಇಬ್ಬರು ಬಂದಿದ್ದಾರೆ ನೋಡಿ. ಇದರಲ್ಲೂ 4ನೇ ಕಾರ್ಡಲ್ಲೂ ಬೆಳಕು ಬಂದಿದೆ. ಬೆಳಕು ದೀಪ ಹಿಡ್ಕೊಂಡು ಕತ್ಲೆಯಲ್ಲಿ ಎಷ್ಟೇ ಕತ್ಲೆ ಕೊಟ್ಟರು ನಾನು ಬೆಳಕು ಕೊಡ್ತೀನಿ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಗಣಪ ಇಲ್ಲಿ ಹೇಳ್ತಾ ಇರೋದು, ಸದಾ ನಾನು ಜೊತೆಯಲ್ಲಿರ್ತೀನಿ, ನಿಮ್ಮ ಕತ್ಲೆಯಿಂದ ನಾನು ಬೆಳಕಿನ ಕಡೆ ನಾನೇ ದೀಪ ಹಿಡ್ಕೊಂಡು ಬರ್ತಾ ಇದ್ದೀನಿ, ನಿಮ್ಮ ಜೀವನಕ್ಕೆ ಪ್ರತಿಯೊಂದರಲ್ಲೂ ಗೆಲುವು ಕೊಟ್ಟೆ ಕೊಡ್ತೀನಿ ಅಂತ ಇಲ್ಲಿ ಈಶ್ವರ ಮತ್ತು ಸುಬ್ರಹ್ಮಣ್ಯ ಈಶ್ವರಂದು ಇಲ್ಲಿ ಎನರ್ಜಿ ಬರ್ತಾ ಇದೆ. ಕಿವಿ ಮಾತುಗಳಿಗೆ ಗಮನ ಕೊಡಬೇಡ, ಊಹಾಪೋಹಗಳಿಗೆ ಗಮನ ಕೊಡಬೇಡ, ಆಯಿತಾ. ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅಂತ ಗಮನ ಕೊಡಬೇಡ. ನಾನೇನು ನಿನಗೆ ತಿಳಿಸ್ತಾ ಇದ್ದೀನಿ, ಹೇಳಿಸ್ತಾ ಇದ್ದೀನಿ, ಮಾಡಿಸ್ತಾ ಇದ್ದೀನಿ, ಅದನ್ನು ನೀನು ಮಾಡ್ಕೊಂಡು ಹೋಗು ಸಾಕು. ಯಾರೆಷ್ಟೇ ಸಂಚು ಮಾಡಿದ್ರು ನಾನು ಅದನ್ನು ಹೇಗೆ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅಂತ ನನಗೆ ಗೊತ್ತಿದೆ. ಎಂತೆಂಥವ್ರದ್ದು ನೋಡ್ಬಿಟ್ಟಿದ್ದೀನಿ. ಇದು ಸಣ್ಣ ಒಂದು ಹುಳು ಥರ ನನಗೆ. ಅವರು ಮನುಷ್ಯರಾಗಿದ್ರೂ ಕೆಟ್ಟ ಪರಿಸ್ಥಿತಿಗಳು, ಕೆಟ್ಟ ತೊಂದರೆಗಳು ಮಾಡೋರು ಹುಳು ಥರ. ಅವರು ಮಾನವರಾಗಿ ನಾನು ಜನ್ಮ ಕೊಟ್ಟಿರೋದು, ಅದನ್ನು ಉಪಯೋಗಿಸ್ಕೊಳ್ದಿರ ಈ ರೀತಿ ಮಾಡೋದ್ರಿಂದ ಅವರು ಮಾನವರಾಗಿ ತಿದ್ಕೊಳ್ಳೋದಕ್ಕೆ ತುಂಬ ಅವಕಾಶ ಕೊಟ್ಟಿದ್ದೀನಿ, ಆದರೆ ತಿದ್ಕೊಂಡಿಲ್ಲ. ಅದನ್ನ ಕಡೆ ಗಮನ ಬೇಡ ನಿನಗೆ, ನಾನು ನೋಡ್ಕೋತೀನಿ, ನಿನಗೆ ಸಾಕಷ್ಟು ಬೆಳಕು ನಾನು ಕೊಡ್ತಾಯಿದ್ದೀನಿ, ಅದರಿಂದ ನೀನು ಉಪಯೋಗ ಮಾಡ್ಕೊಳ್ಳೋದು ಏನಿದೆ ಅದನ್ನು ನೀನು ಇದು ಮಾಡ್ಕೊ, ಉಪಯೋಗಿಸ್ಕೊ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮಕ್ಕಳಿಗೆ ಇಷ್ಟೊಂದು ಸೂಚನೆ ಕೊಟ್ಟರಲ್ಲ ಗಣಪ, ಅದೇ ಸಂತೋಷ, ನೆಮ್ಮದಿ, ಸಮಾಧಾನ. ಆರೋಗ್ಯದ ಕಡೆ ಏನು ಹೇಳ್ತೀರಾ, ಮತ್ತು ಕಾನೂನು ಪರವಾಗಿರುವಂಥ ತೊಂದರೆಗಳಿಗೆ ಯಾವ ವಿಚಾರ ತಿಳಿಸ್ತೀರ, ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೋಬೇಕನ್ನೋದನ್ನು ಹೇಳ್ತೀರಾ ಗಣಪ. ಆರೋಗ್ಯಕ್ಕೂ ಮತ್ತು ಕಾನೂನು ಪ್ರಕಾರ ಇರುವಂಥ ಸಮಸ್ಯೆಗಳಿಗೆ, ತೊಂದರೆಗಳಿಗೆ ಏನು ಹೇಳ್ತೀರಾ ಗಣಪ? ಇಲ್ಲಿ ಗಣಪ ಈ ಕಾರ್ಡ್ನ ಎತ್ಕೊಳ್ಳೋದಕ್ಕೆ ಮನಸ್ಸು ಕೊಟ್ಟರು. ಮತ್ತು ಅದಕ್ಕೂ ಮುಂಚೆ
ಗಣಪ ಹೇಳ್ತಾ ಇರೋದು ಜೀವನದಲ್ಲಿ ಸಮತೋಲನ ಬೆಳೆಸ್ಕೊಳ್ಳಿ, ಆಮೇಲೆ ತಾಳ್ಮೆ ಮತ್ತು ನಿಮ್ಮ ಒಂದು ಕೋಪನ ಪಕ್ಕಕ್ಕಿಟ್ಟು ತಾಳ್ಮೆನ ಹುಡುಕಿ. ಅದರಿಂದ ನಿಮಗೆ ತುಂಬ ಉಪಯೋಗ ಇದೆ. ಕೋಪ ಬರುತ್ತೆ ಅಂತ ಮಾಡ್ಕೊಳ್ಳೋಕ್ಕೋದ್ರೆ ನಿಮಗೆ ಹಾನಿಕರ ಆಗುತ್ತೆ. ಅವರು ಏನೇ ತೊಂದರೆ ಕೊಡಲಿ, ಏನೇ ಕೆಟ್ಟ ಮಾತುಗಳು ಮಾತಾಡಲಿ, ಕೆಟ್ಟ ನೋವು, ಕೆಟ್ಟ ಒಂದು ಪರಿಸ್ಥಿತಿಗಳು ಏನೇ ಕೊಟ್ಟರು ತಾಳ್ಮೆಯಿಂದ ನಿಭಾಯಿಸ್ಕೊಂಡೋಗು. ನೀನು ಅದರಿಂದ ಕಲಿಯೋದು ತುಂಬ ಇದೆ. ನಾನು ಅದನ್ನೇ ನಿನಗೆ ಯಾವ್ದು ಬೇಕೋ ಅದನ್ನು ನಿನಗೆ ದಾರಿ ತೋರಿಸ್ಕೊಡ್ತೀನಿ ಅಂತ ಇಲ್ಲಿ ಗಣಪ ಇದ್ದಾರೆ. ನಾನು ಎಲ್ಲೇ ಇರಲಿ, ಎಲ್ಲೇ ನನ್ನನ್ನು ಬಚ್ಚಿಟ್ಟಿದ್ರು, ನನ್ನ ಬೆಟ್ಟ ಗುಡ್ಡಗಳ ಮೇಲೇನೂ ನನ್ನ ಇಟ್ಬಿಟ್ಟು ನೀನು ಇಲ್ಲೇ ಇರು ಬರಬೇಡ ಅಂತ ಬಂದಿ ಮಾಡಿದ್ರು ನನ್ನ ಮನಸ್ಸಲ್ಲೇ ನಿಮ್ಮ ಕಡೆ ಗಮನ ಕೂಡ ಕೊಡ್ತಾಯಿದ್ದೀನಿ. ಅಲ್ಲಿಂದನೇ ನಾನು ನೋಡ್ತಾ ಇದ್ದೀನಿ. ನನ್ನನ್ನು ಹೇಗೆ ಬಿಡುಗಡೆ ಮಾಡಿಸ್ಕೋಬೇಕು ಅನ್ನೋದು ಕೂಡ ನನಗೆ ಗೊತ್ತಿದೆ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಗಣಪ ಮಗುವಿನಂತ ನೋಡ್ಕೊಳ್ತೀನಿ. ಆಗಲೇ ಹೇಳಿದ್ರಲ್ಲ, ಮೊದಲನೇ ಕಾರ್ಡಲ್ಲೋ ಎರಡನೇ ಕಾರ್ಡಲ್ಲಿ ಹೇಳಿದ್ರು, ಕೈಯಲ್ಲಿ ಎರಡನೇ ಕಾರ್ಡಲ್ಲಿ ಹೇಳಿದ್ದು, ಕೈಯಲ್ಲಿ ಹಿಡ್ಕೊಂಡು ಬಚ್ಚಿಟ್ಟು ನಿನ್ನನ್ನು ಕಾಪಾಡ್ದಂಗೆ ನೋಡ್ಕೊಳ್ತೀನಿ ಅಂತ. ಆದರೆ ಇಲ್ಲಿ ಸತ್ಯವಾಗ್ಲೂ ಅದೇ ರೀತಿ ಇದೆ ನೋಡಿ, ಅದೇ ರೀತಿಯೇ ಇದೆ. ಆಗಲೇ ಹೇಳಿದ್ದಕ್ಕೂ ಇಲ್ಲಿ ಪ್ರತ್ಯಕ್ಷವಾಗಿ ನೋಡೋದಕ್ಕೂ ಹಾಗೇ ಇದೆ. ಖಂಡಿತವಾಗ್ಲೂ ಗಣಪ ಕಾಪಾಡ್ತಾರೆ. ಮಗುವನ್ನ ತಬ್ಕೊಂಡು ಮಡ್ಲಲ್ಲಿ ಇಟ್ಕೊಂಡು ನೋಡ್ಕೊಳ್ಳೋ ಥರ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ ಗಣಪ. ಚಿಂತೆ ಬೇಡ, ಸಮಾಧಾನವಾಗಿರೋ ಅಂತ ಹೇಳ್ತಾ ಇದ್ದಾರೆ. ದೇವರಿಗೆ ನಾವು ಏನೇ ಮಾಡಿದ್ರು ನಾವು ಇನ್ನಷ್ಟು ಚೆನ್ನಾಗಿರ್ತೀವಿ, ತುಂಬಾ ಆರಾಮಾಗಿರ್ತೀವಿ ಕೂಡ, ನೆಮ್ಮದಿಯಾಗಿರ್ತೀವಿ ಕೂಡ. ಆಗಲೇ ಲಡ್ಡು ನೈವೇದ್ಯಕ್ಕೆ ಹೇಳಿದರು. ಇಲ್ಲಿ ಯಾರಿಗೋ ಕಡುಬು, ಕರ್ಜಿಕಾಯಿ, ಹಾರ 21, 51 ಮತ್ತು 108 ಈ ರೀತಿ ಹರಕೆ ಯಾರಾದರೂ ಮಾಡ್ಕೊಂಡಿದ್ರೆ ಅದರಿಂದ ಕೂಡ, ಅಥವಾ ಹರಕೆ ಮಾಡಿಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಒಂದು ಕರ್ಜಿಕಾಯಿ ಹಾರ ಗಣಪನಿಗೆ ಕೊಡೋದ್ರಿಂದ, ಮಾಡಿಸಿ ಹಾಕೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಅದು ಕೂಡ ಮಾಡಿಸಿ, ಅದರಿಂದನೂ ತುಂಬ ಒಳ್ಳೆಯದಾಗತ್ತೆ ಅಂತ ಇಲ್ಲಿ ಗಣಪ ಹೇಳಿಸ್ತಾ ಇದ್ದಾರೆ. ಯಾರೆಲ್ಲ ಕಾನೂನು ಪ್ರಕಾರವಾಗಿ ತೊಂದರೆಯಲ್ಲಿದ್ದೀರಾ ಅದಕ್ಕೊಂದು ಕೇಳ್ಬಿಡೋಣ. ಈಗಾಗಲೇ ಹೇಳಿದ್ದಾರೆ, ನಮ್ಮನ್ನೇ ಕೇಳ್ಬಿಡೋಣ ಫೈನಲ್ಲಾಗಿ ಏನು ಹೇಳ್ತಾರಂತ. ಎಲ್ಲದರಲ್ಲೂ ಬೆಳಕು ಕೊಡ್ತಾ ಇದ್ದೀನಿ, ನಾನು ದಾರಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಏನೇ ಮಾಡಿದ್ರು, ಎಷ್ಟೇ ಸಂಚು ಮಾಡಿದ್ರು ಇಲ್ಲಿ ಗಣಪ ಲಾಸ್ಟ್ ಕಾರ್ಡ್ ಅಷ್ಟಕ್ಕೆ ನಿಲ್ಲಿಸ್ತಾ ಇದ್ದಾರೆ. ಸಮಯ ನಂದು, ಕಾಲ ನಂದು, ಗಾಳಿ, ಬೆಳಕು, ನೀರು, ಅಗ್ನಿ, ನೆರಳು, ಬಿಸಿಲು, ಹಗಲು ರಾತ್ರಿ ಎಲ್ಲ ನನ್ನದು. ನನಗೇನೆ ಸವಾಲುಗಳು ಹಾಕೋದ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಇಲ್ಲಿ ಹಿಡ್ಕೊಂಡಿದ್ದಾರಲ್ಲ, ಹೀಗೆ ಒಂದೇ ಬೆರಳಲ್ಲಿ ನಾನು ನನ್ನ ಮಕ್ಕಳಿಗೆ ಯಾರು ತೊಂದರೆ ಕೊಡ್ತಾರೋ ಅವ್ರನ್ನ ಈ ರೀತಿ ನಾನು ಒಂದೇ ಬೆರಳಲ್ಲಿ ಎತ್ತಿಬಿಡ್ತೀನಿ ನಾನು ಅಂತ ತೋರಿಸ್ತಾ ಇದ್ದಾರೆ. ಹಾಗಾಗಿ ಈ ಪರಿಸ್ಥಿತಿಗೆ ಯಾಕೆ ಹೋಗ್ತೀರಾ? ನೀವೂ ದೇವ್ರ ಪಾತ್ರರಾಗ್ಬೋದಲ್ವಾ? ಕೆಟ್ಟ ಪರಿಸ್ಥಿತಿಗಳು ಈ ಒಂದು ವಾಮಾಚಾರದಿಂದ ಅದನ್ನು ಬಿಟ್ಟು ನೀವು ಕೂಡ ಒಳ್ಳೆ ದಾರಿಯಲ್ಲಿ ನಡಿಬೋದಲ್ವಾ? ಜೀವನಕ್ಕೆ ಏನು ಸಿಗುತ್ತೋ ಅದನ್ನು ಪಡ್ಕೋಬೇಕು. ಅತಿ ಆಸೆ ಪಡೋದ್ರಿಂದ ಏನೂ ಸಿಗಲ್ಲ.
ಹಾಗಾಗಿ ಇಲ್ಲಿ ಗಣಪ ಲಾಸ್ಟ್ ಚಾನ್ಸು ನಾನು ಕೊಟ್ಟಾಗಿದೆ, ಇನ್ನು ಚಾನ್ಸಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಅಂತ ಗೊತ್ತಿಲ್ಲ, ಆದರೆ ಅವರು ಹೇಳ್ತಾ ಇರೋದು ಎಂಥ ಕಡೆ ಇದ್ರೂ ನಾನು ಕಾಲಚಕ್ರನ ನನ್ನ ಕೈಯಲ್ಲಿದೆ, ಸಮಯ ಎಲ್ಲವೂ ನನ್ನ ಕೈಯಲ್ಲಿದೆ, ನಾನು ನೋಡ್ಕೋತೀನಿ, ಚಿಂತೆ ಬೇಡ ಅಂತ ಹೇಳ್ತಾ ಇದ್ದಾರೆ ಗಣಪ. ಜೀವನದ ಪರೀಕ್ಷೆಗಳನ್ನ ತಡ್ಕೊಳ್ಳಿ, ಅದು ತಡ್ಕೊಳ್ಳೋದ್ರಿಂದ ನಿಮಗೇನು ತೊಂದರೆ ಆಗಲ್ಲ, ಅದನ್ನು ನಾನು ನೋಡ್ಕೊಳ್ತೀನಿ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಹಾಗಾಗಿ ಚಿಂತೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಏಂಜಲ್ಸ್ ಕಾರ್ಡಿಂದ ಏನು ಹೇಳ್ತಾರೆ ನೋಡೋಣ. ಕಾಲಕ್ಕೆ ತಕ್ಕಂತೆ ಕೋರ್ಟು ಕಚೇರಿಗಳ ವಿಚಾರದಲ್ಲಿ ಕಾಲಕ್ಕೆ ತಕ್ಕಂತೆ, ಆ ಸಮಯಕ್ಕೆ ತಕ್ಕಂತೆ, ಆ ದಿನದ ವಿಚಾರಕ್ಕೆ ತಕ್ಕಂತೆ ನಾನು ಏನನ್ನು ನಡೆಸ್ಕೊಡಬೇಕು ಅಂತ ನನಗೆ ಗೊತ್ತು ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ, ಒಬ್ಬರ ಮನೆ ಹತ್ರ ಗಣಪ ಇದ್ದಾರೆ, ಗಣಪನ್ನ ಸ್ಥಾಪನೆ ಮಾಡಿದ್ದಾರೆ ಕಾಂಪೌಂಡಲ್ಲಿ. ಕಾಟಾಚಾರಕ್ಕೆ ಇಟ್ಟಿದ್ದೀರಾ ಅಂತ ಇಲ್ಲಿ ಗಣಪ ಕೇಳ್ತಾ ಇದ್ದಾರೆ. ಇಲ್ಲಿ ನನಗೆ ಇಲ್ಲಿ ಏನು ಮೆಸೇಜಸ್ಸು ನನಗೆ ತೋರಿಸ್ಕೊಡ್ತಾ ಇದ್ದಾರೆ, ಅದನ್ನು ನಾನು ಹೇಳ್ತಾ ಇದ್ದೀನಿ. ಎಲ್ಲಿ ಅಂತ ಗೊತ್ತಿಲ್ಲ, ಯಾವ ಸ್ಥಳ ಅಂತ ಗೊತ್ತಿಲ್ಲ. ಪ್ರತಿದಿನ ನಾನು ಪೂಜೆ ಮಾಡೋದು ಬಿಟ್ಬಿಟ್ಟು ಕೆಟ್ಟ ಯೋಚನೆಗಳು, ಕೆಟ್ಟ ಕೆಲಸಗಳು ಮಾಡಿಕೊಂಡು ಹೋಗ್ತಾ ಇದೆಯಾ? ನೀನು ಇಷ್ಟು ಮಾತ್ರಕ್ಕೆ ನನ್ನ ಏನಕ್ಕೆ ಮನೆ ಹತ್ರ ಸ್ಥಾಪನೆ ಮಾಡ್ಕೊಂಡಿದ್ಯಾ? ನೀನು ವರ್ಷಕ್ಕೊಮ್ಮೆನೋ 6 ತಿಂಗಳಿಗೊಮ್ಮೆನೋ ನೀನು ಪೂಜೆ ಮಾಡಿಬಿಟ್ರೆ ನೀನೇನೇ ಮಾಡಿದ್ರೂ ತಪ್ಪುಗಳನ್ನ ನಾನು ಕ್ಷಮಿಸ್ಕೊಂಡು ಹೋಗ್ತೀನಿ ಅಂತ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಿ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ, ಇದು ಯಾರಿಗೆ ಅಂತಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಮನೆ ಕಾಂಪೌಂಡಿಗೆ ಗಣಪನ್ನ ಇಟ್ಟಿದ್ದೀರಾ, ಅವ್ರಿಗೆ ಸರಿಯಾದ ಪೂಜೆಗಳಾಗ್ತಿಲ್ಲ. ಆ ಮನೆಗೆ ಸ್ವಲ್ಪ ಎಚ್ಚರಿಕೆಗಳನ್ನ ತಗೋಬೇಕು ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಯಾರು ಗಣಪನಿಗೆ ಸರಿಯಾಗಿ ಪ್ರತಿದಿನ ವಿಗ್ರಹನ ಸ್ಥಾಪನೆ ಮಾಡಿದ್ದೀರಾ, ಅಲ್ಲಿ ನೀವು ನಿಮ್ಮ ಮನೆ ಮುಂದೆ ದಾರಿ ಇದೆ, ಆ ದಾರಿ ಹತ್ರ ಪಕ್ಕದ್ದು ಆ ದಾರಿಗೆ ಸಂಬಂಧಪಟ್ಟಂಗೆ ಕಾಂಪೌಂಡಿಗೆ ದೇವರು ಇರೋದು ಅಂತ ಬರ್ತಿದೆ. ದಿಕ್ಕು ನಂದಿ ದಿಕ್ಕಕ್ಕೆ ಗಣೇಶನ ಕೂರಿಸಿದ್ದೀರಾ, ನಂದಿ ದಿಕ್ಕು ಕಡೆ ಇದೆ ಗಣಪಂದು. ಹಾಗಾಗಿ ಇಲ್ಲಿ ಗಣಪ ಹೇಳ್ತಾ ಇರೋದು, ಮಾಡ್ತಾ ಇರೋದು ಅನಾಚಾರ. ನನ್ನನ್ನು ಕೂರಿಸ್ಬಿಟ್ಟು ಪ್ರತಿದಿನ ನನಗೆ ಪೂಜೆ ಮಾಡ್ದಿರಾ, ನೀನು ತಪ್ಪು ಕೆಲಸಗಳು ಮಾಡಿಕೊಂಡು ವರ್ಷಕ್ಕೋ 6 ತಿಂಗಳಿಗೋ 3 ತಿಂಗಳಿಗೋ ನನಗೆ ಪೂಜೆ ಮಾಡಿಬಿಟ್ರೆ ನಾನು ಅದನ್ನು ನೋಡಬೇಕಾ? ಪ್ರತಿಯೊಂದು ಮುಖ್ಯವಾಗಿ ಪ್ರತಿ ದಿನದಲ್ಲೂ ತಪ್ಪುಗಳು ಮಾಡ್ಕೊಂಡು ಹೋಗ್ತಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಇದು ಯಾರಿಗಂತ ಗೊತ್ತಿಲ್ಲ. ಇಲ್ಲೇನು ಬಂದಿದೆ ಅದನ್ನು ನಾನು ತಿಳಿಸಿದ್ದೀನಿ ಅಷ್ಟೇ. ಇಲ್ಲೇನು ದಾರಿ ತೋರಿಸ್ಕೊಟ್ಟಿದ್ದಾರೆ, ಸೂಚನೆಗಳೇನು ತೋರಿಸ್ಕೊಡ್ತಿದ್ದಾರೆ, ಅವರೇನು ಹೇಳಿಸ್ತಿದ್ದಾರೆ ಅದನ್ನು ನಾನು ಹೇಳಿದ್ದೀನಿ. ಇದಕ್ಕೂ ನನಗೂ ಸಂಬಂಧವಿಲ್ಲ. ಅಂದರೆ ನಾನು ತಿಳಿಸೋದಷ್ಟೇ, ಅವರು ತಿಳಿಸ್ತಾರೆ, ಅದನ್ನು ನಾನು ತಿಳಿಸ್ತಾ ಇದ್ದೀನಿ. ಇದು ಯಾರಿಗೆ ಆದಷ್ಟು ನಂದಿ ದಿಕ್ಕಿಗೆ ಮುಖ ಮಾಡಿ ಗಣಪನ್ನ ಇಟ್ಟಿದ್ದೀರಾ, ಅವರು ಪ್ರತಿದಿನ ಗಣಪನ ಪೂಜೆ ಮಾಡಿ. ದಯವಿಟ್ಟು ಅವರು ನಿಮ್ಮ ಪೂಜೆನ ನನಗೆ ಮಾಡ್ತಾರೋ, ಅಂದರೆ ಗಣಪ ಹೇಳ್ತಾ ಇರೋದು, ನನಗೆ ಮಾಡ್ತಾ ಇರೋ ಪೂಜೆನ ನಿಲ್ಲಿಸ್ಬಿಟ್ಟು ಕೆಟ್ಟ ಶಕ್ತಿಗಳಿಗೆ, ಕೆಟ್ಟ
ವಿಚಾರಗಳಿಗೆ ಪೂಜೆ ಮಾಡ್ಕೊಂಡು ಕೂತಿದ್ಯಾ ಅನ್ನೋ ಥರ ದಂಡಿಸ್ತಾ ಇದ್ದಾರೆ ನಿಮ್ಮನ್ನು. ಕಾಲಕ್ಕೆ ತಕ್ಕಂತೆ ನಾನು ಪ್ರತಿಯೊಬ್ಬರಿಗೂ ಉತ್ತರ ಕೊಡಬಲ್ಲೆ, ನಾನು ಸಮಯ ಕಾಯ್ತಾ ಇದ್ದೀನಿ ಅಂತ ಇದ್ದಾರೆ. ದಯವಿಟ್ಟು ಮತ್ತೊಮ್ಮೆ ಅದನ್ನೇ ತಗೊಂಡು ಹೇಳಿಸ್ತಾ ಇದ್ದಾರೆ. ನಂದಿ ದಿಕ್ಕಿಗೆ ಗಣಪನ ಕೂರಿಸಿರೋರು ಪ್ರತಿದಿನ ಪೂಜೆ ಮಾಡ್ತಾ ಇದ್ದಿದ್ದು ಮನೆ ಅದೊಂಥರ ಕೆಟ್ಟ ಶಕ್ತಿಗಳು ಓಡಾಡ್ತಾ ಇದೆ. ಆ ಮನೆ ಸ್ಥಳ, ಆ ಜಾಗ, ಆ ಒಂದು ಕಾಂಪೌಂಡು ಒಳಗಡೆ ಆಚೆ, ಆ ಒಂದು ಕಾಂಪೌಂಡ್ ಒಳಗಡೆ ಇರುವಂಥ ಮನೆ, ಆ ಮನೆ ಮೇಲೆ ಎಲ್ಲ ಕೆಟ್ಟ ಶಕ್ತಿಗಳು ಓಡಾಡ್ತಿದೆ. ಕೆಟ್ಟದ್ದೇ ಓಡಾಡ್ತಿದೆ. ನೀನು ನನಗೆ ಪೂಜೆ ಮಾಡ್ದಿರಾ, ನೀನು ಕೆಟ್ಟ ಪರಿಸ್ಥಿತಿಗಳು ಪೂಜೆ ಮಾಡಿಕೊಂಡು ಕೆಟ್ಟದನ್ನು ಯೋಚನೆ ಮಾಡಿಕೊಂಡು ಹಿಂಗೆ ತೊಂದರೆ ಮಾಡಿದ್ರೆ ಸರೋಗುತ್ತಾ, ಹಿಂಗೆ ನಾನು ಮಾಡಿದ್ರೆ ಸರೋಗುತ್ತಾ, ಅವಾಗ ನನ್ನ ಆಸೆ ನೆರವೇರ್ಬಿಡುತ್ತೆ ಅಂತ ಯೋಚನೆ ಮಾಡ್ತಿದ್ಯಾ. ಅದನ್ನು ಬಿಟ್ಟಾಕು. ನೀನು ಏನೇ ಯೋಚನೆ ಮಾಡಿದ್ರು ನಾನು ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಎಲ್ಲರಲ್ಲಿಯೂ ಗಣಪ ನಾನು ಒಂದೇ ಕೇಳ್ಕೊಳ್ಳೋದು, ನಾನು ನಿಮಗೆ ವಂದಿಸ್ತೀನಿ, ನಮಸ್ಕರಿಸ್ತೀನಿ ಗಣಪ. ನಿಮಗೆ ನನ್ನ ಕಡೆಯಿಂದ ನಮಸ್ಕರಿಸ್ತೀನಿ. ಯಾರಿಗೆ ಈ ಪರಿಸ್ಥಿತಿಗಿದೆ ದಯವಿಟ್ಟು ಅದನ್ನು, ಆ ಮನೆಯಲ್ಲಿ ನೀವು ಹೇಳ್ತಾ ಇರುವಂಥ ಮನೇನ ಶುದ್ಧೀಕರಿಸೋಕ್ಕೆ ಮತ್ತು ಆ ಒಂದು ಕೆಟ್ಟ ಪರಿಸ್ಥಿತಿಗಳಿಂದ ಏನೇನಿದೆ ಅಲ್ಲಿಂದ ಶುದ್ಧೀಕರಿಸಿ ನಿಮಗೆ ಪ್ರತಿದಿನ ಆ ಮನೇಲಿ ಪೂಜೆ ಆಗಲಿ, ಅದನ್ನು ನೀವೇ ಮಾಡಿಸ್ಕೊಳ್ಳಿ ಗಣಪ ಅಂತ ನಾನು ಗಣಪ ನಿಮಗೆ ತಿಳಿಸ್ತೀನಿ. ಆ ಮನೆಯಲ್ಲಿರೋರಿಗೆ ಒಳ್ಳೆಯದೇ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗಾಗಿ ಆ ಮನೆಗೆ ಸಂಬಂಧಪಟ್ಟವ್ರದ್ದು ಎನರ್ಜಿ ನನಗೆ ಇನ್ನೂ ಕನೆಕ್ಟ್ ಮಾಡ್ತಾನೇ ಇದ್ದೀರಾ. ನಾನು ಶುಭ ಹಾರೈಸೋಕ್ಕೆ ನಾನು ಕಾದಿದ್ದೀನಿ, ಆದರೆ ಅವರು ತಗೊಳ್ತಾ ಇಲ್ಲ ಅಂತ ಗಣಪ ಇಲ್ಲಿ ಹೇಳ್ತಾ ಇದ್ದಾರೆ. ದಯವಿಟ್ಟು ನಿಮಗೂ ಶುಭ ಹಾರೈಸೋಕ್ಕೆ ಅಂತಲೇ ಅವರು ಇಷ್ಟೊಂದು ಹೇಳಿಸ್ತಾನೆ ಇದ್ದಾರೆ. ತುಂಬ ಹೊತ್ತಾಯಿತು. ಗಣಪನ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ಏಂಜಲ್ಸ್ ಈ ಒಂದು ಕೆಟ್ಟ ಪರಿಸ್ಥಿತಿಗಳು, ಆ ಒಂದು ಶತ್ರುಗಳ ಕಡೆಯಿಂದ ಎಚ್ಚರಿಕೆ ಏನು ತಗೋಬೇಕು ಏಂಜಲ್ಸ್ ತಿಳಿಸಿ ಪ್ಲೀಸ್. ಪ್ಲೀಸ್ ಏಂಜಲ್ಸ್. ಅವರು ಯೋಚನೆ ಮಾಡ್ತಾ ಇದ್ದಾರೆ, ಏನು ಕೊಡಲಿ, ನಾನೆಲ್ಲ ಕೊಟ್ಟು ಆಗಿದೆ, ಆದರೆ ಅದನ್ನು ತಗೊಳ್ತಾ ಇಲ್ಲ ಅವರು, ಇನ್ನೇನು ಕೊಡಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಏಂಜಲ್ಸ್ ಅದನ್ನೇ ಹೇಳ್ತಾ ಇರೋದು. ಯಶಸ್ಸು ನಿಮ್ಮ ಕಡೆ ಇದೆ. ನೀವೆಷ್ಟು ದೇವ್ರ ಮೊರೆ ಹೋಗ್ತಿರೋ ಅಷ್ಟು ನಿಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್. ಪ್ರಯತ್ನಿಸಿ ದಯವಿಟ್ಟು. ಕೆಟ್ಟ ಪರಿಸ್ಥಿತಿಗಳು, ಕೆಟ್ಟ ಯೋಚನೆಗಳು, ಕೆಟ್ಟ ಕೆಲಸಗಳು ಅದೇನಿದೆಯೋ ಇದು ಯಾರಿಗೆ ಅಂತ ಗೊತ್ತಿಲ್ಲ, ಅದನ್ನು ತಗೊಂಡು ಇದು ನಮಗೆ ಹೇಳ್ತಿದ್ದಾರಂತೆ ಯಾರಿಗೆ ಅನಿಸುತ್ತೆ ತಿದ್ಕೊಳ್ಳಿ. ಈಗಲಾದರೂ ಕಾಲಕ್ರಮೇಣ ತಪ್ಪನ್ನೇ ಮಾಡ್ಕೊಂಡು ಹೋದರೆ ನಾಳೆ ನಿಮ್ಮನ್ನು ಕಾಪಾಡೋಕ್ಕೆ ನೀವು ಹೋಗಿರ್ದಿರಲ್ಲ. ಪ್ರತಿಯೊಂದು ತಪ್ಪು ಮಾಡೋಕ್ಕೇ ಈ ಒಂದು ಕೆಟ್ಟ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಹೇಳ್ತಾರೆ ವಾಮಾಚಾರ, ಅದರಿಂದನೇ ನೀವು ಬಚಾವಕ್ಕಾಗಲ್ಲ.
ಅದಕ್ಕೆ ಅವರು ಕೂಡ ಹೇಳ್ತಾ ಇದ್ದಾರೆ, ಇಲ್ಲಿ ಗಣಪನೂ ಹೇಳಿದ್ದಾಯಿತು, ಏಂಜಲ್ಸ್ ಯೂನಿವರ್ಸ್ ಹೇಳಿದ್ದಾಯಿತು. ದಯವಿಟ್ಟು ತಗೊಳ್ಳಿ. ಲಾಸ್ಟ್ ಇನ್ನೇನು ಹೇಳ್ತೀರಾ ಏಂಜಲ್ಸ್? ಪ್ಲೀಸ್ ಒನ್ ಕಾರ್ಡ್ ಕೊಡಿ ಪ್ಲೀಸ್. ಕೊಟ್ಟರು ಪರವಾಗಿಲ್ಲ, ಇಲ್ಲ ಬಾಟಮ್ ಆಫ್ ದ ಕಾರ್ಡ್ ಏನು ಹೇಳ್ತೀರೋ ಹೇಳಿ, ಅದನ್ನು ತಗೊಳ್ತೀನಿ. ಇನ್ನೊಂದು ಬಾರಿ ಶಫಲ್ ಮಾಡೋಣ. ದೇವರ ಮೊರೆ ಹೋಗಿ, ಲಾಸ್ಟ್ ಕಾರ್ಡ್. ದೇವರ ಮೊರೆ ಹೋಗಿ, ದೇವರುಗಳನ್ನ, ನಿಮ್ಮ ದೇವರುಗಳನ್ನ ಕೇಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಳ್ಳೆಯದಾಗತ್ತೆ. ಗಣಪನ ಕೋರಿಕೆ ನಡೆಸ್ಕೊಡಿ, ಅದರಿಂದ ಒಳ್ಳೆಯದಾಗಲಿ. ಇವತ್ತೆಲ್ಲ ಯಾರೆಲ್ಲ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವ ಆಚರಣೆಯಲ್ಲಿದ್ದೀರಾ ಅವ್ರಿಗೆಲ್ಲ 100 ಕಾಲ ಆಯುಷ್ಯ, ಆರೋಗ್ಯ ಗಣಪ, ಏಂಜಲ್ಸ್ ಯೂನಿವರ್ಸ್ ಪ್ರತಿಯೊಬ್ಬರು ದೇವರುಗಳು ಕೊಡಲಿ ಅಂತ ಕೇಳ್ಕೊಳ್ತಾ, ನಿಮ್ಮ ಏನೇನು ಒಳ್ಳೆಯ ಕೆಲಸಗಳಲ್ಲಿ ಪ್ರಯತ್ನ ಮಾಡ್ತಿದ್ದೀರಾ ಅದೆಲ್ಲವೂ ನಿಮಗೆ ಕೀರ್ತಿ, ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆಲ್ಲ ಒಳ್ಳೆಯದೇ ಆಗಲಿ. ಥ್ಯಾಂಕ್ ಯು.